ವಿದ್ಯಾರ್ಥಿನಿ ಪ್ರಬುದ್ಧ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬುದ್ಧಾಳದ್ದು ಕೊಲೆಯೋ ಆತ್ಮಹತ್ಯೆಯೋ ಅನ್ನೋ ಸವಾಲು ಸದ್ಯಕ್ಕೆ ಎದುರಾಗಿದೆ. ಪ್ರಬುದ್ಧ ವಾಸ ಇದ್ದಂತಹ ಬೃಂದಾವನ ಲೇಔಟ್ ಬಳಿ ಶೋಧ ನಡೆಸಲಾಗುತ್ತಿದೆ. ಸುಮಾರು 100ಕ್ಕೂ ಹೆಚ್ಚು ಸಿಸಿಟಿವಿ ಹಾಗೂ ಡಿವಿಆರ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ಚಲನವಲನ, ಪ್ರಬುದ್ಧ ಯಾರ್ದಾದ್ರ ಜೊತೆ ಓಡಾಡಿದ್ರಾ ಅಥವಾ ಮಾತನಾಡಿದ್ರಾ, ಜಗಳ ಮಾಡಿದ್ರಾ, ಇದೆಲ್ಲದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಮಾನಿಟರ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಿಸಿಟಿವಿಯಲ್ಲೂ ಕೂಡ ಈವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಪೊಲೀಸರ ತನಿಖೆಗೆ ಸವಾಲಾಗಿರುವಂತಹ 3 ಡೆತ್ ನೋಟ್ಗಳನ್ನ ಪ್ರಬುದ್ಧ ಬರವಣಿಗೆಗೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಬರವಣಿಗೆ FSLಗೆ ಕಳುಹಿಸಿರುವ ಸುಬ್ರಹ್ಮಣ್ಯಪುರ ಪೊಲೀಸರು. ಹಾಗಾದ್ರೆ ಈ 3 ಡೆತ್ ನೋಟ್ನಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಆಗಿದೆ, ಯಾಕೆ ಮ್ಯಾಚ್ ಆಗ್ತಿಲ್ಲ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, 3 ಡೆತ್ ನೋಟ್ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಯಾಕೆ ಮ್ಯಾಚ್ ಆಗ್ತಿಲ್ಲ? ಆ 3 ಡೆತ್ ನೋಟ್ಗಳು ಒಂದೇ ರೀತಿಯಾಗಿದ್ದಾವ ಅಥವಾ ಡಿಫ್ರೆಂಟ್ ಆಗಿದ್ದಾವ? ಅದರಲ್ಲಿ ಇರುವಂತಹ ಉಲ್ಲೇಖ ಏನು? ಸಭಾ ವಿದ್ಯಾರ್ಥಿನಿ ಪ್ರಬುದ್ಧ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಆಕೆ ನಿನ್ನೆ ಸಾವನ್ನಪ್ಪಿರುವಂತಹ ದಿನ ಮಧ್ಯಾಹ್ನ 1:30ಗೆ ಕಾಲೇಜಿನಿಂದ ಮನೆಗೆ ಬರ್ತಾಳೆ. ಮನೆಗೆ ಬಂದಂತಳು ತನ್ನ ತಾಯಿಗೆ ಕರೆಯನ್ನ ಮಾಡಿ ಮಾತಾಡ್ತಾಳೆ. ಮಧ್ಯಾಹ್ನ 3:30ರ ಸುಮಾರಿಗೆ ಆಕೆಯ ತಮ್ಮ ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಕುತ್ತಿಗೆ ಹಾಗೂ ಕೈ ಕುಯ್ದಂತಹ ಸ್ಥಿತಿಯಲ್ಲಿ ಪ್ರಬುದ್ಧ ಸಾವನ್ನಪ್ಪಿ ಮನೆಯಲ್ಲಿ ಬಿದ್ದಿರ್ತಾಳೆ. ಕೂಡಲೇ ಮನೆಯವರಿಗೆ ಹಾಗೂ ಮನೆ ಮಾಲೀಕರಿಗೆ ವಿಚಾರವನ್ನ ತಿಳಿಸಿ ಪ್ರಬುದ್ಧಳ ತಾಯಿ ಮನೆಗೆ ಬಂದು ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಪ್ರಬುದ್ಧ ಸ್ಪಾಟ್ ನಲ್ಲಿ ಡೆತ್ ಆಗಿದ್ದಾರೆ ಅಂತೇಳಿ ವೈದ್ಯರು ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ಅಲ್ಲಿನ ಕ್ರೈಮ್ ಸೀನ್ ಅನ್ನ ಮಾಜರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಕ್ಕಪಕ್ಕದಲ್ಲಿರುವಂತಹ ಸಿಸಿಟಿವಿ ಡಿವಿಆರ್ ಗಳನ್ನು ಕೂಡ ತಗೊಳ್ತಾರೆ. ಪ್ರಬುದ್ಧ ಅವರ ವಾಸವಾಗಿದ್ದಂತಹ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೃಂದಾವನ್ ಲೇಔಟ್ ನಲ್ಲಿ ಇದ್ದಂತಹ ಸುಮಾರು 100ಕ್ಕೂ ಹೆಚ್ಚು ಸಿಸಿಟಿವಿ ಡಿವಿಆರ್ ಗಳನ್ನ ವಶಕ್ಕೆ ಪಡ್ಕೊಂಡು ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಮಧ್ಯಾಹ್ನ 1:30ರ ಸುಮಾರಿಗೆ ಪ್ರಬುದ್ಧ ಮನೆಗೆ ಬಂದು ಹೊರಗಡೆ ಹೋದಂತವಳು ಮಧ್ಯಾಹ್ನ 3:30ರ ಸುಮಾರಿಗೆ ಶವ ಆಗಿ ಪತ್ತೆ ಆಗ್ತಾಳೆ. ಅಂದ್ರೆ ಆಕೆ ಮನೆಗೆ ಬರೋಕ್ಕಿಂತ 1 ತಾಸು ಮುಂಚಿತವಾಗಿ, ಜೊತೆಗೆ ಮಧ್ಯಾಹ್ನ ಯಾವಾಗ ಅವ್ರಿಗೆ ಶವ ಪತ್ತೆ ಆಗ್ತಾಳೆ ಅದಾದ 1 ಗಂಟೆಯ ನಂತರದಲ್ಲಿ ಒಟ್ಟು 4 ಗಂಟೆಯ ಸಿಸಿಟಿವಿ ಡಿವಿಆರ್ ಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಘಟನಾ ಸ್ಥಳದಲ್ಲಿ ಅಂದ್ರೆ ಪ್ರಬುದ್ಧ ಸಾವನ್ನಪ್ಪಿರುವಂತಹ ಮನೆ ಏನಿದೆ ಅಲ್ಲಿ 3 ಡೆತ್ ನೋಟ್ಗಳು ಪತ್ತೆಯಾಗಿರುವಂತದ್ದು. 3 ಡೆತ್ ನೋಟ್ ಅಲ್ಲೂ ಕೇವಲ 2 ಸೆಂಟೆನ್ಸ್ ಬರೆದಿರುವಂತದ್ದು. ಅಮ್ಮ ಸಾರಿ ಅಂತೇಳಿ 3 ಡೆತ್ ನೋಟ್ ಪತ್ತೆ ಆಗಿರುವಂತದ್ದು. ಆದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಬುದ್ಧಳ ಈ ಹಿಂದಿನ ನೋಟ್ಬುಕ್ ಗಳ ಹ್ಯಾಂಡ್ ರೈಟಿಂಗ್ ಅನ್ನು ತಗೊಂಡು ಮ್ಯಾಚ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಅದು ಮ್ಯಾಚ್ ಆಗ್ತಿಲ್ಲ. ಅಂದ್ರೆ ಪ್ರಬುದ್ಧ ಬರ್ದಿರೋದಲ್ಲ ಅನ್ನೋ ಸಸ್ಪೆಕ್ಟ್ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಅವರ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಿರುವಂತದ್ದು. ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಹುಡುಗಿ ಅಲ್ಲ, ತುಂಬಾನೇ ಧೈರ್ಯವಂತ, ಇದು ಕೊಲೆ ಅಂತೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಸದ್ಯ ಸಿಸಿಟಿವಿ ಡಿವಿಆರ್ ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ತಿದ್ದಾರೆ. ನಿನ್ನೆ ಆಕೆಯ ಪೋಸ್ಟ್ ಮಾರ್ಟಮ್ ಆಗಿದೆ. ವೈದ್ಯರಿಂದನೂ ಕೂಡ ಮಾಹಿತಿಯನ್ನು ಪಡೆಯುವಂತ ಕೆಲಸವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಓವರ್ ಬ್ಲೀಡ್ ಆಗಿ ಹುಡುಗಿ ಸಾವನ್ನಪ್ಪಿದ್ದಾಳೆ ಅನ್ನೋ ಪ್ರೈಮರಿ ಒಪಿನಿಯನ್ ವೈದ್ಯರು ಹೇಳ್ತಿರುವಂತದ್ದು. ಆದ್ರೆ ಪ್ರಬುದ್ಧಳದ್ದು ಆತ್ಮಹತ್ಯೆನೋ ಕೊಲೆನೋ ಅನ್ನೋದು ಮುಂದಿನ ವಿಚಾರಣೆಯಿಂದ ಗೊತ್ತಾಗಬೇಕಾದ್ರೆ ಸದ್ಯಕ್ಕೆ ಮನೆಯಲ್ಲಿ 3 ಡೆತ್ ನೋಟ್ ಸಿಕ್ಕಿದ್ರು ಕೂಡ ಮೃತಪಟ್ಟಿರುವಂತಹ ಯುವತಿ ಪ್ರಬುದ್ಧ ಏನಿದ್ದಾಳೆ ಆಕೆಯ ಬರವಣಿಗೆಗೂ ಮನೆಯಲ್ಲಿರುವಂತಹ ಡೆತ್ ನೋಟ್ಗೂ ಕೂಡ ಮ್ಯಾಚ್ ಆಗ್ತಿಲ್ಲ. ಹೀಗಾಗಿ ಮನೆಯಲ್ಲಿ ಪತ್ತೆಯಾದಂತಹ ಡೆತ್ ನೋಟ್ ಹಾಗೂ ಆಕೆ ಈ ಹಿಂದಿನ ನೋಟ್ಬುಕ್ ಗಳಲ್ಲಿರುವಂತಹ ಬರವಣಿಗೆಯನ್ನ FSLಗೆ ಕಳಿಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.